ನಮಸ್ಕಾರ, ನಾನು ದೇವರಾಜ್. ನೀವು ನೋಡ್ತಾ ಇರೋದು ದೇವ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್. KSRTCಯಲ್ಲಿ ಜಾಬ್ ಹುಡುಕ್ತಿರೋರಿಗೆ ಒಂದು ಗುಡ್ ನ್ಯೂಸ್. ಏಕೆಂದರೆ ತನ್ನ KSRTCಯಲ್ಲಿ 1500 ಡ್ರೈವರ್ ಪೋಸ್ಟ್ಗಳಿಗೆ ಈಗಾಗಲೇ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ಅದರ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಹುದ್ದೆಗಳ ಸಂಖ್ಯೆ ಬಂದು 1500 ಪೋಸ್ಟ್ ಡ್ರೈವರ್ ಪೋಸ್ಟ್ ಆಗಿರುತ್ತೆ. ಜಾಬ್ ವರ್ಗ ಕರ್ನಾಟಕ ಸರ್ಕಾರದ ಕೆಲಸ. ಅಪ್ಲಿಕೇಶನ್ ಮೋಡ್ ಬಂದು ಆನ್ಲೈನ್. ಜಾಬ್ ಸ್ಥಳ ಕರ್ನಾಟಕ. ಮಾರ್ಚಲ್ಲಿ ಅಪ್ಲಿಕೇಶನ್ ಹಾಕೋಕ್ಕಿರುತ್ತೆ. ಸೊ ಕೊನೆ ದಿನಾಂಕ ಸಹ ಮಾರ್ಚ್ ಇರುತ್ತೆ. ಶೈಕ್ಷಣಿಕ ಅರ್ಹತೆ ನೋಡೋದಾದರೆ SSLCಯಲ್ಲಿ ಪಾಸ್ ಆಗಿರಬೇಕಾಗುತ್ತೆ. ಹಾಗೆ ಹೆವಿ ವಾಹನ ಪರವಾನಗಿಯನ್ನು ಹೊಂದಿರಬೇಕಾಗುತ್ತೆ. ಅದು 2 ವರ್ಷ ಹಳೆಯದಾಗಿರಬೇಕಾಗುತ್ತೆ. ಸೊ ಹಾಗೆ ಬ್ಯಾಡ್ಜನ್ನು ಹೊಂದಿರಬೇಕಾಗುತ್ತೆ. ಕನಿಷ್ಠ ವಯಸ್ಸು ಬಂದು 18 ಇರುತ್ತೆ. ಗರಿಷ್ಠ ವಯಸ್ಸು ಬಂದು 45 ವರ್ಷಗಳಿರುತ್ತೆ. ಆಯ್ಕೆ ಪ್ರಕ್ರಿಯೆ ಅಂತ ಅಭ್ಯರ್ಥಿಯನ್ನು ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂದರೆ, ಒಂದು ಬರೆಯುವಂಥ ಪರೀಕ್ಷೆ ಇರುತ್ತೆ, ಹಾಗೆ ವೈಯಕ್ತಿಕ ಸಂದರ್ಶನ ಇರುತ್ತೆ, ಹಾಗೆ ಡಾಕ್ಯುಮೆಂಟ್ ಪರಿಶೀಲನೆ ಇರುತ್ತೆ. ಸೊ ಈ 3 ಇದರಲ್ಲಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ. ವೇತನ ವಿವರ ಬಂದು ತಿಂಗಳಿಗೆ 11,650ರಿಂದ 15,700 ಇರುತ್ತೆ. ಒಂದು ಒಳ್ಳೆಯ ಸಂಬಳ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗಲ್ಲಿ. ಇದನ್ನು ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಬೋದಾಗಿದೆ. ಅರ್ಜಿ ಶುಲ್ಕ ಬಂದು ಎಲ್ಲ ವರ್ಗಗಳಿಗೆ ಅಂದರೆ ST SC ಬಿಟ್ಟು ವರ್ಗಗಳಿಗೆ 800 ಇರುತ್ತೆ. SC ST ಅವರಿಗೆ 600 ರೂಪಾಯಿ ಇರುತ್ತೆ. ಸೊ KSRTCಯಲ್ಲಿ ನೋಂದಣಿ ರಚಿಸಿ ಸರಿಯಾದ ವಿವರಗಳನ್ನು ಭರ್ತಿ ಮಾಡಿ ನೀವು ಆನ್ಲೈನಲ್ಲಿ ಹಾಕಬೇಕಾಗುತ್ತೆ. 1500 ಡ್ರೈವರ್ ಪೋಸ್ಟ್ಗಳಿದ್ದಾವೆ. ಅದಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಯನ್ನು ಸರಿಯಾಗಿ ನೀವು ನೋಡ್ಕೋಬೇಕಾಗುತ್ತೆ. ಸೊ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 2019. ಅರ್ಜಿ ಸಲ್ಲಿಸುವ ದಿನಾಂಕ ಸಹ 2019 ಆಗಿರುತ್ತೆ. ಅದ್ರ ಬಗ್ಗೆ ಇನ್ನೂ ಸಹ ಡೀಟೇಲ್ಸ್ ನಮಗೆ ಸಿಕ್ಕಿಲ್ಲ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ನಾನು ಇಲ್ಲಿ ಕೊಟ್ಟಿರುವಂಥ 2 ವೆಬ್ಸೈಟ್ನಲ್ಲಿ ನೀವು ತಿಳ್ಕೊಬೋದು. ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನನ್ನು ವೀಕ್ಷಿಸಿ. ನಮಸ್ಕಾರ. ಮುಂದಿನ ಜಾಬ್ ಅಪ್ಡೇಟ್ನಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ. ಶುಭ ದಿನ.